ಕಳಿಸಿದೆ ಶ್ರೀನಗರ ಏರ್ಪೋರ್ಟ್ಗೆ. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಗಗನದಲ್ಲಿ ಮುಖಾಮುಖಿಯಾಗಿದ್ದು ಭಾರತದ ಫೈಟರ್ ಜೆಟ್ ಹಾಗೂ ಪಾಕ್ನ ಫೈಟರ್ ಜೆಟ್. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿ ಹಾಕಿದೆ. ಅಧಿಕೃತವಾದ ಯುದ್ಧನ ಇದು. ಮತ್ತಿನ್ನೇನು, ಫೈಟರ್ ಜೆಟ್ಗಳನ್ನು ಕಳಿಸಿ ಭಾರತ ನಮ್ಮ ವಾಯು ಕೇಂದ್ರದ ಒಳಗಡೆ ಬಂದಿದೆ, ನಮ್ಮ ಏರ್ ಸ್ಪೇಸ್ ಒಳಗಡೆ ಬಂದಿರತಕ್ಕಂಥದ್ದು. ಪಾಕ್ನ ಫೈಟರ್ ಜೆಟ್ ಅನ್ನ ಇದೀಗ ಉಡೀಸ್ ಮಾಡಲಾಗಿದೆ. ರಣರಂಗದ ಅತಿ ದೊಡ್ಡ ಸುದ್ದಿ ವೀಕ್ಷಕರೇ, ಪಾಕ್ನ 2 ಫೈಟರ್ ಜೆಟ್ಗಳನ್ನ ಭಾರತ ಉಡೀಸ್ ಮಾಡಿದೆ. ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರ್ತಕ್ಕಂಥದ್ದು. ಪಾಕ್ ದಾಳಿಗೆ ಪ್ರತಿದಾಳಿಯಾಗಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಶ್ರೀನಗರದಲ್ಲಿ. ಪಾಕ್ ವಾಯುಸೇನೆಗೆ ಪ್ರತಿದಾಳಿಯಾಗಿ ಪಾಕ್ನ ಯುದ್ಧ ವಿಮಾನಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದೆ. 2 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ತನ್ನ ಇದ್ದಬದ್ದ ಪರಿಶ್ರಮವನ್ನೆಲ್ಲ ಉಪಯೋಗಿಸಿಕೊಂಡು, ತನ್ನ ಇದ್ದಬದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪಾಕಿಸ್ತಾನ ಫೈಟರ್ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ, ಭಾರತದತ್ತ ತೂರಿ ಬಿಡ್ತಾ ಇದೆ. ಆದರೆ ಅತ್ಯಂತ ಯಶಸ್ವಿಯಾಗಿ ಭಾರತ ಪಾಕ್ನ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. 2 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ನಾವು ಇದುವರೆಗೂ ಪಾಕಿಸ್ತಾನದ ಏನು ಏರ್ ಬೇಸ್ನ ನಾವು ಯಾವುದೇ ಒಂದು ವಾಯು ಪ್ರದೇಶವನ್ನು ನಾವು ಪ್ರವೇಶ ಮಾಡಿಲ್ಲ. ಪಾಕ್ನ ವಾಯು ಪ್ರದೇಶವನ್ನು LOCಯನ್ನು ಯಾವುದೇ ಥರದಲ್ಲೂ ಭಾರತ ದಾಟಿಲ್ಲ. ಆದರೆ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ LOCಯನ್ನು ದಾಟಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಅತ್ಯಂತ ಯಶಸ್ವಿಯಾಗಿ ಭಾರತ ತಡೀತಾ ಇದೆ. ಪ್ರತಿಯೊಂದು ಕ್ಷಿಪಣಿಗಳನ್ನ, ಪ್ರತಿಯೊಂದು ದಾಳಿಯನ್ನ ತಡೀತಾ ಇದೆ ಭಾರತ, ಹೊಡೆದುರುಳಿಸ್ತಾ ಇದೆ. 2 ಫೈಟರ್ ಜೆಟ್ಗಳನ್ನ ಉಡ್ಡೀಸ್ ಮಾಡಲಾಗಿದೆ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ನಾಶಗೊಳಿಸಲಾಗಿದೆ. ಆಕಾಶದಲ್ಲೇ ನಾಶಗೊಳಿಸಲಾಗಿದೆ 2 ಫೈಟರ್ ಜೆಟ್ಗಳನ್ನ. ಅತಿ ದೊಡ್ಡ ಪ್ರಹಾರ ಇದು. ಪಾಕಿಸ್ತಾನಕ್ಕೆ ಇದುವರೆಗಿನ ಅತಿ ದೊಡ್ಡ ಪ್ರಹಾರ. ಅವರ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತದ ವಾಯು ಪ್ರದೇಶದಲ್ಲೇ ಹೊಡೆದುರುಳಿಸಲಾಗಿದೆ. ಭಾರತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿತ್ತು. ನಾವು ಅವರ ಯಾವುದೇ LOCಯನ್ನು ಕ್ರಾಸ್ ಮಾಡೋದಾಗ್ಲಿ ಅಥವಾ ಅವರ ವಾಯು ಪ್ರದೇಶಕ್ಕೆ ದಾಳಿ ಇಡೋದಾಗ್ಲಿ ಅಂಥದ್ದನ್ನ ಮಾಡಿಲ್ಲ. ಆದರೆ ಪಾಕಿಸ್ತಾನ ಅಂತ ಕೆಲಸವನ್ನ ಮಾಡಿದೆ. ಭಾರತೀಯ ವಾಯು ಪ್ರದೇಶವನ್ನ ಕ್ರಾಸ್ ಮಾಡಿ ಬಂದಿದೆ ಫೈಟರ್ ಜೆಟ್ಗಳ ಮುಖಾಂತರ. ಹಾಗಾಗಿ ಕಂಡ ತಕ್ಷಣ 2 ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದುರುಳಿಸಿದೆ. ಈ ಕ್ಷಣದಲ್ಲಿ ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಪ್ರಹಾರ. ಸಮರ್ಥವಾಗಿ ನಿಂತು ಭಾರತವನ್ನು ಎದುರಿಸಿ ಕನಿಷ್ಠ ಯುದ್ಧ ಮಾಡುವಂತಹ ಕೇಪಬಿಲಿಟಿಯೂ ಇಲ್ಲದಂತಹ ಪಾಕಿಸ್ತಾನ ಭಾರತದ ವಿರುದ್ಧ ಫೈಟರ್ ಜೆಟ್ಗಳನ್ನು ಹಾರಿಬಿಟ್ಟಿದೆ. ಓನ್ಲಿ ಟು ಡೈ ಅನ್ನೋ ಹಾಗೆ ಕೇವಲ ಸೋಲೋದಕ್ಕೆ ಅಂತಲೇ ಯುದ್ಧ ವಿಮಾನಗಳನ್ನು ಹಾರಿ ಬಿಡ್ತಾ ಅನ್ನುವಂಥ ಪ್ರಶ್ನೆ. ಭಾರತದ ವಾಯು ಪ್ರದೇಶದೊಳಗೆ ನುಗ್ಗುವ ಪ್ರಯತ್ನ ಮಾಡಿದ್ವು. ಎರಡನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವ ಅತಿ ದೊಡ್ಡ ಪ್ರಹಾರ ಇದು. ಫೈಟರ್ ಜೆಟ್ಗಳು. ನಾವು ಮೊದಲು ಫೈಟರ್ ಜೆಟ್ಗಳನ್ನ ಮೂವ್ ಮಾಡಿಲ್ಲ, ಬದಲಾಗಿ ಪಾಕಿಸ್ತಾನ ನಮ್ಮ ಮೊದಲು ಫೈಟರ್ ಜೆಟ್ಗಳ ಮುಖಾಂತರ ಅಟ್ಯಾಕ್ ಮಾಡೋದಕ್ಕೆ ಬಂದಿದೆ. ಪ್ರತಿ ದಾಳಿಯಾಗಿ ನಾವು ಖಂಡಿತ ಅದನ್ನು ರಿಟಾಲಿಯೇಟ್ ಮಾಡಲೇಬೇಕು. 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಶ್ರೀನಗರ ದಾಳಿಗೆ ಬಂದಿತ್ತು ಪಾಕ್ ಫೈಟರ್ ಜೆಟ್. ಪಾಕ್ ಫೈಟರ್ ದಾಳಿಗೆ ಪಾಕ್ಗೆ ತಕ್ಕ ಉತ್ತರ ಕೊಡಲಾಗಿದೆ ಭಾರತ. ಆಗಸದಲ್ಲೇ ಪಾಕ್ನ 2 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಲಾಗಿದೆ.
ಭಾರತದ ಫೈಟರ್ ಜೆಟ್ಗಳ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕ್ನ ಫೈಟರ್ ಜೆಟ್ಗಳು ಶ್ರೀನಗರಕ್ಕೆ ದಾಳಿ ಮಾಡೋದಕ್ಕೆ ಬಂದಿಳಿದ್ವು. ಭಾರತ ಫೈಟರ್ ಜೆಟ್ಗಳ ದಾಳಿಗೆ ತಾನು ಕೂಡ ಅಷ್ಟೇ ಯಶಸ್ವಿಯಾಗಿ ತಿರುಗೇಟು ನೀಡಿ ಕಳಿಸಿದೆ. ಭಾರತ ಅತ್ಯಂತ ಯಶಸ್ವಿಯಾಗಿ ಪಾಕ್ನ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. 2 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತೀಯ ವಾಯುಪಡೆ. ವಾಯುಮಾರ್ಗದಲ್ಲೇ ಭಾರತೀಯ ವಾಯುಪಡೆ ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡು ಭಾರತದ ವಿರುದ್ಧ ದಾಳಿಗೆ ಬರ್ತಾ ಇದ್ದಂತಹ 2 ಫೈಟರ್ ಜೆಟ್ಗಳನ್ನು ಭಾರತೀಯ ಪಡೆಗಳು ಹೊಡೆದುರುಳಿಸಿದ್ದಾವೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ದಾಳಿ ಆಗ್ತಾ ಇರತಕ್ಕಂಥ ದೃಶ್ಯಗಳು ಯಾವ ರೀತಿಯಲ್ಲಿ ಅಲ್ಲಿ ಹೊಗೆ ಕಾಣ್ತಾ ಇದೆ ನೋಡ್ತಾ ಇದ್ದೀರಿ. ಪಾಕ್ನ ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಕೂಡ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದು ಅತ್ಯಂತ ಅಮಾನವೀಯ, ಅತ್ಯಂತ ಹೇಯ. ಆದರೂ ಕೂಡ ಜಮ್ಮು ಪೂಂಚ್ ಈ ಭಾಗದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸಾಕಷ್ಟು ದಾಳಿಗಳನ್ನು ನಡೆಸಿದೆ. ನಿನ್ನೆ ರಾತ್ರಿ ಪೂರ ದಾಳಿಗಳನ್ನು ನಡೆಸ್ತಾನೆ ಇತ್ತು. ಪಾಕ್ ಫೈಟರ್ ಜೆಟ್ ಪತನದ ದೃಶ್ಯ ರಿಪಬ್ಲಿಕನ್ನಲ್ಲಿ ಲಭ್ಯ ಇದೆ. ಯಾವ ರೀತಿಯಲ್ಲಿ ಪಾಕ್ ಫೈಟರ್ ಜೆಟ್ನ ಈಗ ಕೆಲವೇ ಕ್ಷಣಗಳಿಗೆ ಮುಂಚೆ ಹೊಡೆದುರುಳಿಸಲಾಯಿತು ಅನ್ನುವಂಥದ್ದು. ಪಾಕ್ ಫೈಟರ್ ಜೆಟ್ ಪತನದ ಎಕ್ಸ್ಕ್ಲೂಸಿವ್ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ ಇದರಲ್ಲಿ ಕಾಣಿಸುತ್ತೆ, ಕ್ಲೀನ್ ಆಗಿ ಕಾಣಿಸುತ್ತೆ ಇದರಲ್ಲಿ ಯಾವ ರೀತಿ ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತನ್ನುವಂಥದ್ದು. ಪಾಕಿಸ್ತಾನ ಭಾರತೀಯ ವಾಯು ಪ್ರದೇಶದ ಒಳಗಡೆ ತನ್ನ ಫೈಟರ್ ಜೆಟ್ಗಳನ್ನು ನುಗ್ಗಿಸಿತ್ತು. ಅದನ್ನು ಅತ್ಯಂತ ಯಶಸ್ವಿಯಾಗಿ ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ. ಇದರ ನಡುವೆ ಭಾರತೀಯ ವಾಯು ಪ್ರದೇಶಕ್ಕೆ ಇನ್ನೆಂಥ ಧೈರ್ಯ ಇರಬೇಕು ಪಾಕಿಸ್ತಾನಕ್ಕೆ, ಇದನ್ನ ಧೈರ್ಯ ಅಂತ ಕರೆಯಲ್ಲ, ಬಂಡತನ ಅಂತ ಕರೀತಾರೆ. ಅಷ್ಟೊಂದು ಭಾರತ ಹೊಡೆದುರುಳಿಸಿದ ಮೇಲೂ ಕೂಡ ಮತ್ತೆ ತನ್ನ ವಾಯು ಯುದ್ಧ ವಿಮಾನಗಳನ್ನು ಭಾರತೀಯ ವಾಯು ಪ್ರದೇಶದೊಳಕ್ಕೆ ನುಗ್ಗಿಸ್ತಾ ಇರ್ತಕ್ಕಂಥದ್ದು. ಆಬ್ವಿಯಸ್ಲಿ ಭಾರತೀಯ ವಾಯುಪಡೆಗಳು ಅವನ್ನು ಹೊಡೆದುರುಳಿಸ್ತವೆ. ಪಾಕಿಸ್ತಾನದ